ಆತ್ಮೀಯ H16 ನ್ಯೂಸ್ ಅರ್ಥಾತ್ ಶ್ರೀ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಯಾವ ಘಟನೆ ಬೆಳಗಾವಿಯಲ್ಲಿ ಆಗಬಾರದು ಬಯಸ್ತಾ ಇದ್ವಿ ಕನ್ನಡಿಗರು, ಅದು ಇವತ್ತು ನಡೆದೇ ಹೋಗಿಬಿಡ್ತು. ಎಷ್ಟೇ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಇದ್ದರು, ಪೊಲೀಸರು ಸಹಿತ ಇಲ್ಲ, ಒಳಗೆ ಬರಗೊಳ್ಳೋದಿಲ್ಲ, ಮೆರವಣಿಗೆ ಆಸ್ಪತ್ರೆ ಕೊಡೋದಿಲ್ಲ, ಏನು ಕೊಟ್ಟಿಲ್ಲ, ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದರು. ಪೊಲೀಸ್ ಪ್ರೊಟೆಕ್ಷನ್ದಲ್ಲಿನ ಇವತ್ತು ವಿರೋಧ ವ್ಯಕ್ತಪಡಿಸಿದ್ದು. ನಮ್ಮದು ಜಾಲಾದ ಪಾಯ್ಜೆ ಬೆಳಗಾವಿ ಬೇಕು ಅನ್ನೋದು ಘೋಷಣೆ ಹೋಗಿದ್ದು, ಕಪ್ಪು ಪಟ್ಟಿಗಳನ್ನು ಹಾಕಿ MESದವರು ಒಂದು ಪ್ರತಿಭಟನೆ ಮಾಡಿದ್ದು ನಿಜವಾಗಿಯೂ ಒಂದಿಷ್ಟು ಇದು ಕನ್ನಡಿಗರಿಗೆ ಒಂದಿಷ್ಟು ನೋವಾಗುವಂಥ ವಿಷಯ, ಹರ್ಟ್ ಆಗುವಂಥ ವಿಷಯ ಅಂತೇಳಿ. ಸರ್ಕಾರ ಇದನ್ನು ಹೇಳಿತ್ತೋ ಇಲ್ಲವೋ, ಏನು ಮಾರ್ಗದರ್ಶನ ಮಾಡಿತ್ತೋ ಗೊತ್ತಿಲ್ಲ, ಆದರೆ ಪೊಲೀಸರು ಇದನ್ನು ಮಾಡಿದ್ರು. ಜೊತೆಗೆ ಇನ್ನೊಂದಿಷ್ಟು ನೋವಿನ ಕೆಲಸ ಏನಂದ್ರೆ, ಇಲ್ಲಿಯ ಪೊಲೀಸ್ ವ್ಯವಸ್ಥೆ ಒಬ್ಬ ಇನ್ಸ್ಪೆಕ್ಟರ್ ಇದ್ದಂಥವರು ಸಳಕೆ ಅನ್ನುತ್ತಿರುವಂಥ ಪುಂಡನ ಜೊತೆಗೆ MES ಪುಂಡನ ಜೊತೆಗೆ ಪುಂಡನ ಜೊತೆಗೆ ಸೆಲ್ಫಿ ತೆಗೆಸ್ಕೊಂಡೆ ಸಹಿತ ಇವತ್ತು ಜಾಲತಾಣದಲ್ಲಿ ಹರಿದಾಡಿ ಸಾಕಷ್ಟು ಟೀಕೆಗೆ ಒಳಗಾಗ್ಯದ. ಸರ್ಕಾರ ಒಂದಿಷ್ಟೇನೋ ಸಸ್ಪೆಂಡ್ ಮಾಡ್ಬೋದು, ಮತ್ತೇನೋ ಮಾಡ್ಬೋದು. ಬಟ್ ಈ ಘಟನೆಯಿಂದ ಅಲ್ಲಿ ಲೋಕಲ್ ಜನರಿಗೆ ಆಗಿರ್ಬೋದು, ಅದು ಬೆಳಗಾವಿನ ಪ್ರೀತಿಸುವ ಕನ್ನಡಿಗರೇ ಆಗಿರ್ಬೋದು, ನೋವಿನ ವಿಷಯ ಇದು ಆಗ್ಯದ. ಇದು ಆಗಬಾರ್ದಾಗಿತ್ತು ಅಂತೇಳಿ. ಯಾವುದು ಆಗಬಾರ್ದಪ್ಪ, ಇದು ಕಪ್ಪು ಪಟ್ಟಿ ಪ್ರದರ್ಶನ ಆಗ್ಬಾರ್ದು, ನಾವು ರಿಸ್ಟ್ರಿಕ್ಷನ್ ಹಾಕಿ ಅವ್ರಿಗೆ ಅವಕಾಶ ಕೊಡಬೇಡ್ರಿ ಅಂತ ಇದ್ದೀವೋ, ಕೊನೆಗೂ ಅವರು ಇದ್ದಂತ ಏನು ಮಾಡಪ್ಪ ಅಂದ್ರೆ ತಮ್ಮ ಕಪ್ಪು ಪಟ್ಟಿನ ಹಾಕಿ ಕಪ್ಪು ಪಟ್ಟಿನ ಕಟ್ಟಿಕೊಂಡು ವಿರೋಧ ವ್ಯಕ್ತಪಡಿಸಿ ಕನ್ನಡದ ವಿರೋಧಿ ಮಾತುಗಳನ್ನು ಮಾತಾಡಿದ. ಸಹಜವಾಗಿ ಕನ್ನಡಿಗೆ ನೋವಾಗುವಂಥ ವಿಷಯ. MES ಅವರು ಇವತ್ತು ವಿಚಾರ ಮಾಡಬೇಕಾಗಿದೆ. ಈಗೆಲ್ಲ ಮಾಡಿದ್ರೆ ಅವರು ಜನಮನವನ್ನು ಗೆಲ್ಲಬಹುದಾ ಅಂತೇಳಿ ಇರ್ಬೋದು. ಮಹಾರಾಷ್ಟ್ರದಲ್ಲಿ ಅವ್ರ ಬಗ್ಗೆ ಒಳ್ಳೆಯ ಭಾವನೆಗಳು ಬರ್ಬೋದು. ನಾವು ಲೋಕಲ್ ಇವತ್ತು ಮರಾಠಿಗರು ಸಹಜವಾಗಿ ಕನ್ನಡ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಕ್ಕೆ ಇವತ್ತು MES ಒಂದೂ ಬರ್ತಾ ಇಲ್ಲ. ಇದು ಭಾಳ ಗಮನಿಸಬೇಕಾಗಿದೆ. ಮೊದಲಿಗೆ 6 ಬರ್ತಿದ್ರು, 6 ಕ್ಯಾಂಡಿಡೇಟ್ಗಳು ಆರಿಸ್ಕೊಂಡ್ಬರ್ತಾರೆ, MLಗಳು ಆರಿಸ್ಕೊಂಡ್ಬರ್ತಾರೆ MESನಿಂದ. ಈಗ ಅವ್ರು ಇಲ್ಲ, ತಿಳ್ಕೊಬೇಕಾಗಿತ್ತು ಅದನ್ನು, ಕನ್ನಡದ ಇಲ್ಲಿ ಡೆವಲಪ್ಮೆಂಟ್ಗಳು, ಇಲ್ಲಿಯ ವಿಚಾರಗಳನ್ನು. ಹೀಗಾಗಿ ಆ ಒಂದು ನೆಲೆಯಲ್ಲೇ ಈ MESದವರು ಅನಗತ್ಯವಾಗಿ ಇದನ್ನು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ ಪ್ರತಿ ವರ್ಷ ಅಂತೇಳಿ. ಆಯಾ ಸಂದರ್ಭದಲ್ಲಿ ಕನ್ನಡಿಗರು ಒಂದು ಸ್ವಲ್ಪ ಕಿರಿಕಿರಿ ಮಾಡುವಂಥ ಕೆಲಸ ಮಾಡ್ತಾರೆ. ಮತ್ತು ಅದೇ ಕಾಲಕ್ಕೆ ಮಹಾರಾಷ್ಟ್ರದ ಕೆಲವು ನಾಯಕರು, ಮರಾಠಿ ನಾಯಕರು ಇಲ್ಲಿ ಬಂದು ಬಾರ್ಡರ್ದಲ್ಲಿ ಬಂದಿದ್ದು, ನಾವು ಒಳಗೆ ಹೋಗ್ತೀವಿ ಬರ್ತೀವಿ ಬೆಳಗಾವಿ ಒಳಗೆ ಅಂತೇಳಿ ಮಾಡ್ತಾ ಇರ್ತಾರೆ. ಮೊದಲೊಮ್ಮೆ ನಮ್ಮ ಪವಾರ್ ಅವರು ಇದು ಮಾಡ್ತಾಯಿದ್ರು, ಕಾಲಕ್ಕೆ ಶಿವಸೇನೆಯ ಕೆಲವೊಂದಿಷ್ಟು ನಾಯಕರು ಮಾಡ್ತಾಯಿದ್ರು. ಅದು ಇವತ್ತು ನಿಧಾನಕ್ಕೆಲ್ಲ ಕಡಿಮೆ ಆಗಿಬಿಟ್ಟಿದ್ರೆ ಇಲ್ಲಿ ಬೆಳಗಾವಿಯಲ್ಲೇ ಮರಾಠಿ ಮಾತಾಡೋರು ಇದ್ದಾರೆ, ಇಲ್ಲ ಅಂತಲ್ಲ, ಮರಾಠಿ ಪ್ರೀತಿ ಮಾಡೋ ಜನರು ಇದ್ದಾರೆ. ಜೊತೆಗೆ ಅವರೆಲ್ಲ ಹೊಂದಾಣಿಕೆ ಮಾಡಿಕೊಂಡ್ರೆ ಸಾಕಪ್ಪ ಇದೆಲ್ಲ ಚಿಕ್ಕಾಟ ನಮ್ಮ ನಡಕ್ಕೆ ಅಂತೇಳಿ ಭಾಳ ಮಾಡ್ಲಿಕ್ಕತ್ತಿದ್ದಾರೆ. ಇಲ್ಲಿ ಹೆಣ್ಣು ಕೊಟ್ಟು ಹೆಣ್ಣು ತೊಗೊಂಡು ಮತ್ತೇನು ಮದುವೆ ಮಾಡಿಕೊಂಡು ಅಥವಾ ಮತ್ತೊಂದು ಸಂಬಂಧಗಳನ್ನು ಬೆಳೆಸ್ಕೊಂಡು ಒಂದು ಆತ್ಮೀಯ ವಾತಾವರಣ ನಿರ್ಮಾಣ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಅವರು ನೆಮ್ಮದಿ ಬದುಕನ್ನು ಬಳಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಪಾರ್ಟಿಗಳಿಗೆ ಅದರಲ್ಲೂ MES ಮಹಾರಾಷ್ಟ್ರ ಏಕೀಕರಣ ಸಮಿತಿಗೆ ಬೇಕಾಗಿದೆ ಅಂತ. ಯಾಕಂದರೆ ಈಗ ಎಲ್ಲರೂ ನೀವು ಏನೋಪ್ಪ ಬೈ ಚಾನ್ಸ್ ಬೇಡ, ಈಗ ನಾವು ಪ್ರಶ್ನೆ ಮಾಡೋದು ಏನಪ್ಪ ಅಂತಂದ್ರೆ, ನೀವು ಮಹಾರಾಷ್ಟ್ರಕ್ಕೆ ಹೋದ್ರೆ ಅದೇನು ಬೆಳಗಾವಿ ಏನು ಲಂಡನ್ ಮಾಡೋಕ್ಕೆ ಸಾಧ್ಯತೆ ನಿಮಗೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಡೀ ದೇಶದ ಅರ್ಥವ್ಯವಸ್ಥೆ ಹೆಚ್ಚು ಹೆಂಗೆ ಅದ, ಮತ್ತು ಹೆಚ್ಚು ಕಡಿಮೆ ಹೆಂಗೆ ಅದ ಪರಿಸ್ಥಿತಿ. ಅಲ್ಲಿ ಮಹಾರಾಷ್ಟ್ರ ಹೋದವರೆಲ್ಲರೂ ಮ್ಯಾಲೆ ಹೋಗ್ತಾರೆ, ಕರ್ನಾಟಕ ಹೋದವ್ರು ಕೆಳಗೆ ಹೋಗ್ತಾರೆ ಅನ್ನೋದು ಮಾತಿಲ್ಲ. ಅದನ್ನು ಅಂಥ ವಾತಾವರಣ ಕ್ರಿಯೇಟ್ ಮಾಡ್ಕೊತಾರೆ. ಇಲ್ಲಿ ಕನ್ನಡಿಗರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಕ್ಕೆ ಮರಾಠಿಗರೆಲ್ಲ ರೆಡಿ ಇದ್ದಾರೆ. ಅವ್ರಿಗೆ ಒಂದು ಸ್ವಲ್ಪ ಬೆನ್ನೆಲುಬಾಗಿ ಚಪ್ಪರ್ಸಿ ಇಲ್ಲಪ್ಪ ಬರೋಬ್ಬರದ ಎಲ್ಲರೂ ಕೂಡಿ ಹೋಗೋಣ ಅನ್ನೋಂಥ ಮಾತನ್ನು ಈ ಮಹಾರಾಷ್ಟ್ರ ಏಕೀಕರಣ ನಾಯಕರು ಮಾತಾಡಬೇಕಾಗಿತ್ತು. ಇಷ್ಟರೊಳಗೆ ಮಾತಾಡಿಲ್ಲ. ಅವರು ಅದಕ್ಕೆ ಬೆಂಬಲ ಸೂಚಿಸ್ಕೊತ ಮತ್ತು ಇನ್ನಷ್ಟು ಕೋರ್ಟಿಗೆ ಹೋದು, ಕೋರ್ಟ್ನಾಗ ಸುಪ್ರೀಂ ಕೋರ್ಟಿಗೆ ಹೋದು, ಅಲ್ಲಿದ ನಾವು ಈ ಒಂದು ಬೆಳಗಾವಿಯನ್ನು ಪಡ್ಕೊಳ್ತೀವಿ ಅನ್ನೋಂಥ ಹರಸಾಸನ ಮಾಡ್ತಾಯಿದ್ದಾರೆ. ಆಲ್ರೆಡಿ ಮಹಾಜನ್ ವರದಿ ನಿಮಗೆ ಗೊತ್ತದ, ನಮಗೆ ಗೊತ್ತದ. ಅದನ್ನು ಮೊದಲ ಮಹಾಜನ್ ವರದಿಯನ್ನು ಮಾಡಲೇಬೇಕು, ಮಾಡಿಸಬೇಕಂತ ಹೇಳಿದವರು ಮರಾಠಿಗರು. ಅದನ್ನು ಒಪ್ಪಿದ ಮೇಲತ್ತೆ, ಅದು ಬಂದ ಮೇಲತ್ತೆ ಅದನ್ನು ವಿರೋಧ ಮಾಡಿದವರು ಮತ್ತು ಮರಾಠಿಗರು. ಮತ್ತು ಇನ್ನೊಂದು ನೀವು ಕಮಿಷನ್ ಮಾಡಿಸ್ರಿ ಅಂದರು, ಅದು ಆಗಲಿಲ್ಲ. ಈಗ ಮತ್ತೊಮ್ಮೆ ಇಲ್ಲ, ಅದೇನಿಲ್ಲ, ಸುಪ್ರೀಂ ಕೋರ್ಟ್ನಾಗ ಕೇಳೋಣ ಅಂತ ಬೆನ್ನತ್ತಿದ್ದಾರೆ. ಈಗ ನೋಡ್ರೆ ಪ್ರತಿ ವರ್ಷವೂ ಕರಾಳ ದಿನವನ್ನು ಆಚರಿಸಿ ಕಪ್ಪು ಬಟ್ಟೆ ಅಥವಾ ಕಪ್ಪು ವಸ್ತ್ರವನ್ನು ತಲೆ ಕಟ್ಟಿಕೊಂಡು ಮಾಡಿ ಒಟ್ಟಲ್ಲಿ ನಾವು ಕನ್ನಡಿಗರ ವಿರೋಧಿ ಅಂತೇಳಿ ಈ ನೆಲೆಯಲ್ಲೇ ಈ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮಾಡೋದನ್ನು ನೋಡಿದಾಗ ಇದು ಎಲ್ಲಿವರೆಗೆ ಅಂತ ಈ ಪ್ರಶ್ನೆ. ಯಾಕೆಂದರೆ ಆಲ್ರೆಡಿ ಜನ ಒಪ್ಕೊಂಡಿದ್ದಾರೆ. ಭಾಳಷ್ಟು ಮರಾಠಿಗರು ಕನ್ನಡಿಗರನ್ನು ಒಪ್ಕೊಂಡಿದ್ದಾರೆ, ಬೆಳಗಾವಿಯನ್ನು ಒಪ್ಕೊಂಡಿದ್ದಾರೆ. ಎಲ್ಲಿದ್ರಿ ಏನು ಎಲ್ಲ ಒಂದೇ ಅನ್ನುವಂಥ ಮಾತು ಸಾಮಾನ್ಯವಾಗಿ ಕೇಳಿ ಬರ್ತಾಯಿದೆ. ಇವನ್ ಅಲ್ಲಿ ಮರಾಠಿಗರು ಕನ್ನಡವನ್ನು ಕಲಿತಾ ಇದ್ದಾರೆ, ಕನ್ನಡಿಗರು ಮರಾಠಿನ ಕಲಿತಾ ಇದ್ದಾರೆ. ಒಬ್ಬರು ಕಲಿತು ಭಾಷಾಭಿಮಾನೂ ಬೆಳೆಸ್ಕೊಳಕತ್ತಾರೆ. ಮರಾಠಿಗರಲ್ಲಿ ವಿರೋಧವಾದಂಥ ಭಾವನೆಗಳು ಇಲ್ಲಲ್ಲ, ಇವು ಸಾಕಷ್ಟು ಕಡಿಮೆ ಆಗಲಿಕ್ಕತ್ತದ. ಜನನು
ಮರಾಠಿಗೆ ಪಾಯವ ಮತ್ತೊಬ್ಬ ಅಂತ ಏನಿಲ್ಲ, ಅವರು ಅವ್ರ ಜೊತೆ ಬೆರೆತು ಹೋಗ್ತಾ ಇದ್ದಾರೆ. ಅವರು ಮರಾಠಿ ಕಲಿತಿದ್ದಾರೆ. ನಮ್ಮಲ್ಲಿ ಅನೇಕ ಕನ್ನಡಿಗರು ಮರಾಠಿಯನ್ನು ಬಹಳ ಸುಂದರವಾಗಿ ಮರಾಠಿಗರಿಗಿಂತ ಭಾಳ ಚೆನ್ನಾಗಿ ಮಾತಾಡ್ತಾರೆ. ಇದಕ್ಕೆ ಕಾರಣ ಅಂದರೆ ಅವರು ಅದು ಹೆಮ್ಮೆ ಪಡ್ತಾ ಇದ್ದಾರೆ. ಇಂಥದ್ದೆಲ್ಲ ಇರೋ ಮುಂದೆ ಈ MES ಅವರು ಸುಮ್ಮನೆ ಅನಗತ್ಯ ಒಂದು 10-20 ಮಂದಿ ತೊಗೊಂಡು ಬಂದು ದುಮ್ಳಿ ಮಾಡಿ ಮನಸ್ಸು ಕೆಡಿಸಿ ತಾವಂತ ಕೆಡಿಸ್ಕೊಂಡು ಹೋಗಿರ್ತಾರೆ. ಜೊತೆಗೆ ಇಲ್ಲಿ ಕನ್ನಡಿಗರ ಮನಸ್ಸನ್ನು ಕೆಡಿಸಿ ನೋವು ಕೊಟ್ಟು ಹೋಗುವಂಥ ಈ ಪ್ರವೃತ್ತಿ ಕಳೆದ ಹಲವಾರು ವರ್ಷಗಳು ನಡೀತಾನೆ ಬಂದದ. ಈ ಸಲ ಏನು ತಪ್ಪಬಹುದು ಅಂತ ತಲೆಯಲ್ಲಿತ್ತು. ಬಟ್ ಅಲ್ಲೂ ಪೊಲೀಸ್ ವ್ಯವಸ್ಥೆ ಅವರಿಗೆ ಸ್ವಲ್ಪ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದನ್ನು ಗಮನಿಸಿದಾಗ ಸರ್ಕಾರಕ್ಕೆ ಅದು ಮೊದಲ ಗೊತ್ತಿತ್ತು ಏನು ಅನ್ನೋಂಥ ಒಂದು ಪ್ರಶ್ನೆ ಉಳ್ಳದು. ಯಾಕಂದ್ರೆ ಯಾವುದೇ ಅಧಿಕಾರಿ ಅಷ್ಟು ಸುಲಭವಾಗಿ ಈ ಒಂದು ಇಂಥ ಮೆರವಣಿಗೆ ಆಯಿತು ಮತ್ತೇನಾಯಿತು ಒಪ್ಪಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರು ಕೊಟ್ಟಿದ್ದಾರೆ, ಅವ್ರು ಒಳಗೆ ಬಂದಿದ್ದಾರೆ, ಪ್ರತಿಭಟನೆ ಮಾಡಿ ಹೋಗಿದ್ದಾರೆ ಅಂದರೆ ಇದರ ಅರ್ಥ ಇವರು ಅವ್ರ ಜೊತೆ ಹೊಂದಾಣಿಕೆ ಆಗಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತದೆ. ಮತ್ತು ಸ್ಟೇಟ್ ಗೌರ್ಮೆಂಟ್ ಸಲಹೆ ಇರ್ಬೋದು. ಯಾಕಂದರೆ ಈಗ ಇಲ್ಲಿ ನಾವು ತಡದ ಮಾಡಿ ಅವ್ರು ಮರಳಿ ಕಳಿಸಿಬಿಟ್ರು. ಇವ್ರನ್ನಂತಿ ಮಹಾರಾಷ್ಟ್ರದಿಂದ ಬಂದ ನಾಯಕರಿಂದ ಒಳಗೆ ಕರ್ಕೊಂಡಿಲ್ಲ ಇಲ್ಲಿವರೆಗೆ. ಇನ್ನು ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ. ಅವ್ರು ಹೋಗಿ ನಾವು ಹೋಗಿ ಬಂದೀವಿ ಮಾಡಿದ್ವಿ ಅಂತ ಮತ್ತು ಪ್ರಚೋದನಕಾರಿಯಾಗಿ ಮಾತಾಡೋಂಥದ್ದು ಇರೋದ್ರಿಂದಾಗೆ ಅದ್ರ ಜೊತೆಗೆ ಇದು ಕರ್ನಾಟಕದ ಕನ್ನಡಿಗರು ನಾವು ತೊಂದರೆ ಕೊಟ್ಟರು, ನಮ್ಮ ಏನಪ್ಪ ಅಂತಂದ್ರೆ ನಮ್ಮ ವಿಚಾರಗಳಲ್ಲಿ ಆಸ್ಪದ ಕೊಳ್ಳಿಲ್ಲ, ಎಲ್ಲನೂ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಕನ್ನಡಿಗರು ಅನ್ನುವಂಥ ಹುಯಿಲನ್ನು ಎಬ್ಬಿಸುವಂಥ ಕೆಲಸ ಅಲ್ಲಿ ದೆಹಲಿ ಮಠದ ನಡೆಯೋದನ್ನು, ಮುಂಬೈ ಮಠದ ನಡೆಯೋದನ್ನು ನಾವು ಈಗಾಗಲೇ ಅನೇಕ ಸಲ ನೋಡಿದ್ವಿ. ಅನೇಕ ಸಲ ಅಷ್ಟಲ್ಲ, ಭಾಳಷ್ಟು ಸಲ. ಅದರಲ್ಲೂ ಮುಖ್ಯವಾಗಿ MES ಅದು ಈ ನವಂಬರ್ 1 ಬಂತಂದ್ರೆ ಕಲಾ ದಿನ ಮಾಡಿ ಏನೇನೋ ಮಾಡಿ ಆದಷ್ಟು ಕನ್ನಡಿಗರ ಹೆಸರು ಕೆಡಿಸುವಂಥ ಕೆಲಸವನ್ನು ಮರಾಠಿಗರು ಮಾಡ್ತಾ ಬಂದಿದ್ದಾರೆ. ಈಗೂ ಅದು ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಈ ಮರಾಠಿಗರನ್ನ ಹೇಳ್ತಾ ಇಲ್ಲ, ಮಹಾರಾಷ್ಟ್ರದ ಏಕೀಕರಣ ಸಮಿತಿಯ ಜನ ಪ್ರಚೋದನೆ ಮಾಡ್ತಾಯಿದ್ದಾರೆ ಇವರಿಗೆ. ಇದು ನಿಲ್ಲಬೇಕಾಗಿದೆ. ನಿಲ್ಲಿಸೋ ದಿಶೆಯಲ್ಲಿ ಒಂದಿಷ್ಟು ಸ್ಟ್ರಿಕ್ಟ್ ಆದಂಥ ಕಾನೂನನ್ನು ಪಾಲಿಸಬೇಕಾಗಿತ್ತು ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆ. ಯಾಕೋ ಏನೋ ಅವರು ಸ್ವಲ್ಪ ಲೂಸಾಗಿ ವರ್ತನೆ ನೋಡಿದ್ರೆ ಸರ್ಕಾರ ಸ್ವಲ್ಪ ವಿರೋಧ ಮಾಡಿದಂಗೆ ಮಾಡೋದು, ಒಂದು ಕಡೆ ಬಿಟ್ಟಾಗ ಮಾಡೋದು ಈ ಒಂದು ಮಾಡುತ್ತಾ ಅಲ್ಲಿ ಮಹಾರಾಷ್ಟ್ರ ಒಂದು ಏನಪ್ಪ ಅಂತಂದ್ರೆ ವಿಧಾನಸಭೆಯ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಲ್ಲಿ ಅಧಿಕಾರಿಗಳಿಗೆ ನಾವು ಕನ್ನಡಿಗರ ಹಾಗೆ ನೋಡ್ತಾ ಇದ್ದೀವಿ, ಮರಾಠಿಗರನ್ನ ನಾವು ಮರಾಠಿ ವಿರೋಧಿಗಳಲ್ಲ ಅನ್ನುವಂಥ ಸಂದೇಶ ಸಲುವಾಗಿ ಮಾಡಿದ್ರು ಏನೋ ಯಾರಿಗೂ ಗೊತ್ತು. ಆದರೆ ಒಂದಂತೆ ಸತ್ಯ, ಈ ಮರಾಠಿ ಏಕೀಕರಣ ಸಮಿತಿ ಅವ್ರು ಮಾತ್ರ ಇನ್ನಾರು ತಿಳ್ಕೊಬೇಕಾಗ್ಯದ. ಯಾಕಂತಂದ್ರೆ ಗಡಿನಾಡಲ್ಲಿ ಕೂಡಿ ಹೋಗೋದನ್ನು ಒಂದು ಬೆಸ್ಟ್, ನಮಗೂ ಉತ್ತಮ ಅವ್ರಿಗೂ ಉತ್ತಮ. ಅದೇ ಪ್ರಮಾಣ ದಿನನಿತ್ಯ ತಕ್ಷಣ ಇದು ಮರಾಠಿ ಬೇಕೇ ಬೇಕು, ಇದು ನಮ್ಮ ಬೆಳಗಾವಿ ಬೇಕೇ ಬೇಕು ಅನ್ನುವಂಥ ಮೇಲಿನ ಚಳವಳಿಗಳು ಮಾತ್ರ ಬರ್ಬರ್ತಾ ಏನಾಗ್ತಾ ಇದ್ದಾವಪ್ಪ ಅಂದ್ರೆ ಒಂದಿಷ್ಟು ಕಡಿಮೆ ಆಗ್ತಾ ಒಂದು ಕೊನೆ ಹಂತಕ್ಕೆ ಬಂದಿದ್ದಾವೆ ಅಂತ ಅನಿಸ್ತದೆ. ಆದರೂ MES ದವರು ಇದನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು, ಪ್ರತಿಭಟನೆ ಮಾಡುವಂಥ ಕಾರ್ಯಕ್ರಮಗಳನ್ನ ಮೇಲೆ ಹಾಕ್ಕೊಳ್ತಾ ಇರ್ತಾರೆ. ಅದರಲ್ಲಿ ಅವರು ಇಲ್ಲಿವರೆಗೆ ಮಾತ್ರ ಯಶಸ್ವಿಯಾಗಿಲ್ಲ, ಇನ್ನು ಮುಂದೂ ಆಗ್ತಾರೆ ಅನ್ನುವಂತಹ ಮಾತು ಭಾಳಷ್ಟಿಲ್ಲ. ಒಟ್ಟಿನಲ್ಲಿ ಈ ಕಪ್ಪು ಬಟ್ಟೆ ಪ್ರದರ್ಶನ ಖಂಡನಾರ್ಹ. ಕನ್ನಡಿಗರು ಮರಾಠಿಗರು ಒಂದಾಗಿ ಹೋಗ್ತಾ ಇದ್ದಾರೆ, ಒಂದಾಗಿ ಇರ್ತಾರೆ. ಮತ್ತು ಅವರಿಗೆ ಅನಿವಾರ್ಯನೂ ಹೌದು. ಯಾಕಂದ್ರೆ ಬೆಳಗಾವಿ ಇಬ್ಬರಿಗೆ ಬೇಕಾದಂಥದ್ದು. ಮತ್ತು ಹಾಗಂತ ತಿಳ್ಕೊಂಡು ಇಲ್ಲಿ ಕರ್ನಾಟಕದವರು ಅದನ್ನು ಈಗ ನಮ್ಮ ಹಿಂದೆ ಚರ್ಚೆ ಆಗಿತ್ತಿದು. ಬೆಳಗಾವಿಯನ್ನು ಒಂದು ಏನಪ್ಪ ಅಂದ್ರೆ ಅದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಲಿ ಅನ್ನುವಂಥ ಮಾತನ್ನು. ಆದರೆ ಅದು ಸಹಿತ ಆಗೋದಷ್ಟು ಸುಲಭಿಲ್ಲ. ಯಾಕಂದರೆ ಈಗಾಗಲೇ ಕನ್ನಡಿಗರಲ್ಲೇ ತಮ್ಮ ಎಸ್ಟಾಬ್ಲಿಷನ್ ತೋರಿಸೋ ಜೊತೆಗೆ ಮರಾಠಿಯರ ವಿಶ್ವಾಸ ಗಳಿಸ್ಕೊಂಡು ಅವರು ಎಲ್ಲ ಕೂಡ್ಕೊಂಡು ಚೆನ್ನಾಗಿ ಹೊಂಟಾಗ ಅನಗತ್ಯ ಈ ಒಂದು ಭಾಷಾ ಗೊಂದಲ ನಡೆಸುವಂಥದ್ದು ನಿಜವಾಗಿಯೂ ಭಾರತದ ಪ್ರಜಾಪ್ರಭುತ್ವಕ್ಕೆ ಒಂದು ಕೆಟ್ಟ ಅಪಾಯಕಾರಿ ಘಟನೆ. ಈ ದಿಶೆಯಲ್ಲೇ ನಮ್ಮ ಸರ್ಕಾರಗಳು ಗಮನ ಹರಿಸಬೇಕು. ಜೊತೆಗೆ ಮಹಾರಾಷ್ಟ್ರ ಸರ್ಕಾರದ ಸಹಿತ ಅನಗತ್ಯ ತೊಂದರೆ ಕೊಡೋಗಿದ್ದರು ಇದ್ದ ಬಾರ್ಡರ್ಗಳನ್ನು ಒಪ್ಕೊಂಡು ಹೋಗುವಂಥದ್ದು ಭಾಳ ಯೋಗ್ಯ. ಮತ್ತು ಅವರು ಪ್ರೂವ್ ಮಾಡೋರಿದ್ರೆ ಮಾಡಲಿ, ಇದನ್ನು ಪ್ರಶ್ನೆ ಇಲ್ಲ. ಆದರೆ ಅದಕ್ಕಾಗಿ ಇದನ್ನು ಮೇಲಿನ MES ಜೀವಂತ ಇಟ್ಕೊಂಡು ಹೋಗೋದ್ರಲ್ಲಿ ಏನು ಅರ್ಥದ ಅಂತನ್ನುವಂಥ ಮಾತು ಮತ್ತು ಪ್ರಶ್ನೆ ಮಾಡ್ತಾ ಏನೋ ಆಗಲಿ ಈ ಒಂದು ನಮ್ಮ MES ದವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅದು ಅನಗತ್ಯ ಅಂತ ನಾವು ಹೇಳಬೇಕಾಗಿದೆ. ಯಾಕಂದರೆ ಕೂಡಿ ಹೋಗೋ ಸಂದರ್ಭದಲ್ಲೇ ಒಂದಾಗೋ ಸಂದರ್ಭದಲ್ಲೇ ಇಂಥ ಅನಗತ್ಯ ಒಂದು ದೂರ ಸರಿಸುವಂಥ ಕೆಲಸಗಳು ಬೇಕಾ ಅನ್ನೋದನ್ನು ನೀವು ವಿಚಾರ ಮಾಡುವಂಥದ್ದು. ಏನಾಗಲಿ ಮರಾಠಿ ಮತ್ತು ಕನ್ನಡಿಗರು ಮಾತ್ರ ಬೆಳಗಾವಿಯಲ್ಲಿ ನೆಮ್ಮದಿದ್ದಾರೆ. ಮೊದಲಿನ ಅವ್ರ ಮಧ್ಯದಲ್ಲಿದ್ದಂಥ ಒಂದು ಭಾಷಾ ವಿವಾದ ಇವತ್ತು ಕಡಿಮೆ ಆಗ್ತಾಯಿದೆ.
ಮತ್ತು ಇಲ್ಲಂದ್ರೂ ಅಡ್ಡಿಲ್ಲ, ಎಲ್ಲರೂ ಹೆಚ್ಚು ಕನ್ನಡ ಮಾತಾಡೋದನ್ನು ಪ್ರಯತ್ನ ಮಾಡ್ತಾಯಿದ್ದಾರೆ ಮರಾಠಿಗರು. ಅದೇ ರೀತಿಯಾಗಿ ಕನ್ನಡಿಗರು ಸಹಿತ ಮರಾಠಿ ಕಲಿತು ಆ ಭಾಷೆಯಲ್ಲಿ ಮಾತಾಡುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಹೀಗಾಗಿ ಬೆಳಗಾವಿ ಒಂದು ಏನಪ್ಪ ಅಂದರೆ ನಮ್ಮ ಏನು ಕನ್ನಡಿಗರಿಗೆ ಮತ್ತು ಮರಾಠಿಗರಿಗೆ ಒಂದು ಜೋಡಿಸುವ ರೆಂಬೆ ಕೊಂಬೆ ಆಗ್ತದೆ, ಅಥವಾ ಜೋಡಿಸುವ ಒಂದು ಶಕ್ತಿ ಆಗ್ತದೆ. ಅದು ಮುಂದಿನ ದಿನದಲ್ಲೇ ಎರಡೂ ಈ ಮರಾಠಿಗರು ಮತ್ತು ಕನ್ನಡಿಗರು ಇಬ್ಬರು ಚೆನ್ನಾಗಿ ಬದುಕು ಮಾಡ್ತಾರೆ. ಅವ್ರಿಗೆ ಉದ್ಯೋಗ ಸಿಗುವಂಥ ಕೆಲಸಗಳನ್ನ ಸರ್ಕಾರಗಳು ಎರಡೂ ಕಡೆ ಸರ್ಕಾರಗಳು ಮಾಡಬೇಕಾಗಿದೆ. ಶಿಕ್ಷಣ ಸಲುವಾಗಿ ಎರಡೂ ಕಡೆ ಕಾರ್ಯನಿರ್ವಹಿಸಬೇಕಾಗಿದೆ. ಅಷ್ಟಾದ್ರೆ ಮುಂದಿನ ದಿನದಲ್ಲೇ ಇಬ್ಬರು ಕೂಡಿ ಬದುಕು ಮಾಡ್ಕೊಂಡು ಹೋಗ್ತಾರೆ. ಮತ್ತು ಅದೇ ಕಾಲಕ್ಕೆ ಬೆಳಗಾವಿ ಒಂದಂತ ಸ್ಪಷ್ಟ ಮಾಡ್ಕೋಬೇಕಾಗಿದೆ. ಇತಿಹಾಸ ಪುಟಗಳಲ್ಲಾಗಿರ್ಬೋದು, ಇವತ್ತು ಆಗಿರ್ಬೋದು, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನೋಗೆ ಸಮಸ್ಯೆ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಿಂತಲೂ ಜೊತೆಯಾಗಿ ಬರೋದು ಭಾಳ ಉತ್ತಮ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಸಿದ್ದರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.